ಮುಸ್ಲಿಮರು ಯಾರಾದ್ರೂ ಮೂರ್ತಿ ಪೂಜೆಯನ್ನ ಮಾಡ್ತಾರಾ? ಇಲ್ಲ ತಾನೆ. ಮುಸ್ಲಿಮರು ವೋಟ್ ಯಾಕೆ ಬೇಕು? ಬರೀ ಮುಸ್ಲಿಮರೇ ವೋಟ್ ಹಾಕಿದ್ರ ಸಿದ್ದರಾಮಯ್ಯ ಅವರ ಸರ್ಕಾರ ಅತಿ ಆಯ್ತು. ಎಲ್ಲಾ ಕಡೆ ತುಷ್ಟೀಕರಣವಾಗ್ತಾ ಇರುವಂತದ್ದು. ಪೂಜೆಯನ್ನ ಮಾಡ್ತಾರಾ? ಹಿಂದೂಗಳು ವೋಟ್ ಯಾಕೆ ಹಾಕ್ತಾ ಇಲ್ವಾ ನಿಮ್ಗೆ? ಹಿಂದೂಗಳು ವೋಟ್ ಯಾಕೆ ಇಲ್ವಾ ನಿಮ್ಗೆ? ಬರೀ ಮುಸ್ಲಿಮರೇ ವೋಟ್ ಹಾಕಿದ್ರ ನಿಮ್ಗೆ? ಸಿದ್ದರಾಮಯ್ಯ ಸರ್ಕಾರದ್ದು ಅತಿ ಆಯ್ತು. ಎಲ್ಲಾ ಕಡೆ ತುಷ್ಟೀಕರಣವಾಯ್ತು. ನಮ್ಮ ಹಿಂದಿನ ಪಾರ್ಟಿಯವರು ಕಾಂಪ್ರಮೈಸ್ ರಾಜಕಾರಣವನ್ನ ಮಾಡ್ತಾರೆ. ಬಿಜೆಪಿ ಜೊತೆ ಹೊಂದಾಣಿಕೆ. ಡಿಕೆ ಸದಾ ವತ್ಸಲೆ ಮಾತೃಭೂಮಿ ಸ್ಲೋಗಾನ್ ಹಾಡಿದ್ದಾರೆ. ಸದನದಿಂದ ಹೊರಗಡೆ ಬಂದು ಡಿಕೆ ಶಿವಕುಮಾರ್ ಕ್ಷಮೆಯನ್ನ ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಹಿಂದೂಗಳು ಪಾಠವನ್ನ ಕಲಿಸುವುದು ಫಿಕ್ಸ್. ರಾಜ್ಯದಲ್ಲಿ ಇವತ್ತು ಹಿಂದೂ ಧರ್ಮವನ್ನ ಉಳಿಯುವುದು ಅಥವಾ ಉಳಿಸುವ ಕೆಲಸ ನಡೀತಾ ಇದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ ಅವರ ಗಂಭೀರ ಆರೋಪ ಇದಾಗಿತ್ತು. ಎಸ್ ವೀಕ್ಷಕರೇ, ಎಂದು ಹುಲಿ ಹೇಳಿ ಕೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಿಚಾರವನ್ನು ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡ್ಕೊಂಡ್ ಬನ್ನಿ. ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರ ಎಲ್ಲ ಹಿಂದೂಗಳೇ ಇವತ್ತು ಪೂಜೆ ಪುನಸ್ಕಾರ ಮಾಡೋರು. ಯಾರು ಸಾಬ್ರು ಬಂದು ಮಾಡ್ತಾರನ್ರಿ, ಅವ್ರು ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಅವ್ರ ಇದರಲ್ಲಿ ಧರ್ಮದಲ್ಲಿ ಅವಕಾಶ ಇಲ್ಲ. ಮೂರ್ತಿ ಪೂಜೆ ಮಾಡೋರು ಕೊಲ್ರಿ ಅಂತ ಹೇಳ್ತದೆ ಅವ್ರ ಧರ್ಮ. ಅದು ನಮ್ಮ ಧರ್ಮ ಹಂಗೆ ಹೇಳೋದಿಲ್ಲ. ನಮ್ಮ ಸನಾತನ ಏನು ಹೇಳ್ತದೆ, ವಸುದೇವ ಕುಟುಂಬ, ಎಲ್ಲ ಜಗತ್ತು ಒಂದೇ ಕುಟುಂಬ, ಎಲ್ಲರನ್ನೂ ಅಣ್ತಂಬ್ರತೆ ಕಲಿಸೋದೇ ಸನಾತನ ಧರ್ಮ. ಅವ್ರ ಧರ್ಮ ಕಲಿಸೋದಿಲ್ಲ. ಮತ್ತೊಂದು ಧರ್ಮದವ್ರನ್ನ ಅಣ್ತಂಬ್ರತೆ ತಿಳ್ಕೋದೇ ಕಾಫೀರ್ ಅಂತ ಹೇಳ್ತಾರೆ. ಕಾಫೀರನ್ನ ನಂಬರು. ಮತ್ತು ನೀವು ಅವ್ರ ಕಡೆಯಿಂದ ಹೆಂಗೆ ಪೂಜೆ ಮಾಡ್ತೀರಿ? ಇದು ನಮ್ಮ ಮೂಲ ಪ್ರಶ್ನೆ. ಇದಕ್ಕೆ ಸರ್ಕಾರ ಇದನ್ನು ಸಿದ್ದರಾಮಯ್ಯನವರು ಅತಿ ಆಯ್ತದೆ. ಎಲ್ಲ ಕಡೆ ತುಷ್ಟೀಕರಣ. ಪೊಲೀಸ್ ಇಲಾಖೆಯಲ್ಲಿ ತುಷ್ಟೀಕರಣ, ದೇವರಲ್ಲಿ ತುಷ್ಟೀಕರಣ. ಏನು ಸಾಬ್ರೇ ಇವ್ರಿಗೆ ಅಟ್ಟೆ ಓಟ್ ಹಾಕ್ಯಾರ? ಏನು ಹಿಂದೂಗಳು ಯಾರೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಯಾರು ಓಟ್ ಹಾಕ್ಯಾರ? ಉಳ್ಕಿದ್ದು ತಮ್ಮ ಸ್ವಜಾತಿಗೆ ಏನೂ ಮಾಡಲಾಗ್ಯಾರ ಅವರು. ಬಿಟ್ಟು ಹಳ್ಳಿ ಸಾಬರು ಅಂದ್ರೆ ಮುಂದಿನ ಸಲ ಸಾಬರು ಬಿಟ್ಟು ಕಾಂಗ್ರೆಸ್ಗೆ ಯಾರು ಓಟ್ ಹಾಕೋದಿಲ್ಲ. ನಮ್ಮ ಹಿಂದೂ ಧರ್ಮಕ್ಕೆ ಅಪಮಾನ ಏನು ಮಾಡಕತ್ತೆ ನೀವು ಬುದ್ಧಿ ಕಲಿಸ್ತಾರೆ. ಇದೇನು ನಮ್ಮ ಪಾರ್ಟಿಯು ನಮ್ಮ ಹಿಂದಿನ ಪಾರ್ಟಿಯವ್ರು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಮೊನ್ನೆ ನೋಡ್ರಿ ಇದರಲ್ಲಿ ಯಾವುದದು ಏನು ಕ್ರಿಕೆಟ್ ಅಲ್ಲ ಯಾವ್ದು RCB ಅಶೋಕ ವಿರೋಧ ಪಕ್ಷ ನಾಯಕ ಮಾತಾಡ್ತಾರೆ. ಬರೀ ಪೊಲೀಸರಿಗೆ ಬೈಲಕತ್ತ. ಪೊಲೀಸರು ಏನು ಹೇಳಿದ್ರು ಇವರಿಗೆ, ಇಷ್ಟು ಬೇಗನೆ ಇದನ್ನು ಮಾಡಬೇಡ್ರಿ, ನಮ್ಗೆ ಇದನ್ನು ಕಂಟ್ರೋಲ್ ಮಾಡೋದಾಗೋದಿಲ್ಲ. ಇಷ್ಟು ಇದನ್ನು ಪೊಲೀಸ್ ಇಲಾಖೆ ವರದಿ ಕೊಟ್ಟರು ಸಹಿತ ಸಿದ್ದರಾಮಯ್ಯ, DK ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ. ಹೌದು, ಹಿಂದೂಗಳದೇ ಸ್ವತ್ತು. ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರ ಎಲ್ಲ ಹಿಂದೂಗಳೇ ಇವತ್ತು ಪೂಜೆ ಪುನಸ್ಕಾರ ಮಾಡೋರು. ಯಾರು ಸಾಬ್ರು ಬಂದು ಮಾಡ್ತಾರನ್ರಿ, ಅವ್ರ ಮೂರ್ತಿ ಪೂಜೆ ಮಾಡ್ಲಿಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.